ಬರೀ ತೆಂಗಿನಕಾಯಿ ಅವರೇ ತರಬೇಕು. ನಾವು ದೇವಸ್ಥಾನದಿಂದ ಯಾವುದೇ ರೀತಿಯನ್ನು ಕೊಡುವುದಿಲ್ಲ ಅವ್ರಿಗೆ. ಅವರೇ ತರಬೇಕು, ಅವರೇ ರೆಡಿ ಮಾಡ್ಕೊಂಡು ಬರಬೇಕು. ಅವ್ರ ಕಾಯಿ ಮೇಲೆ ಅವರೇ ಕುತ್ಕೊಂಡು ಕೇಳಬೇಕು ವಾಗ್ದಾನ. ಇಲ್ಲಿನ ವಿಶೇಷ ಅದು. ನಾವು ಕೊಡೋದು ಅಂತಂದರೆ ಇಲ್ಲಿ ಏನು ಮಾಡ್ತೀರಿ ನಾವು ಅಂತಂತ ಅಂದ್ಕೊಂಡು ಏನೋ ಮಾಡಿದ್ದಾರೆ ಗುರುಗಳೇನೆ ಅಂದ್ಕೊಂಡು ಬ್ಯಾಡ್ದು ಅಂತ ಅವರೇ ನೀವೇ ಭಕ್ತಾದ್ರು ತಂದು ನೀವೇ ಕೇಳ್ಬೋದು ಕಾಯಿ ಮೇಲೆ. ಅವರು ಎಷ್ಟನ್ನೇ ಇರಲಿ ತೂಕ, ಆ ಕಾಯಿ ಅವ್ರ ಚಿಕ್ಕದಲ್ಲಿ ದೊಡ್ಡದು ತರಲಿ ಏನನ್ನ ತರಲಿ ಅವರಿಗೆ ಅಮ್ಮ ಅನುಗ್ರಹ ಕೊಡ್ತಾಳೆ. ಬಂದಿದ್ದಾನೆ ಭಕ್ತ, ಅವನಿಗೆ ಏನ್ ಸಮಸ್ಯೆ ಇದ್ರು ಆಗುತ್ತೆ ಅನ್ನಂಗಿದ್ರೆ ಬಲಗಡೆ ಕೊಡು, ಆಗಲ್ಲ ಅನ್ನಂಗಿದ್ರೆ ಎಡಗಡೆ ಕೊಡಮ್ಮ. ಪರ್ಸನಲ್ ಹೇಳಲ್ಲ ಅನ್ನಂಗಿದ್ರೆ ಅವ್ರ ಮನ್ಸಲ್ಲಿ ಇಟ್ಕೊಂಡು ಇದ್ ಮಾಡ್ಲಿ. ತಾಯಿ ಅಮ್ಮನ್ನ ಕೇಳ್ಕೊಂಡು ಕುತ್ಕೋಕ. ಈ ಕ್ಷೇತ್ರದ ಶಕ್ತಿ ಏನಂತ ಅವನಿಗೆ ತೋರ್ಸ್ಕೊಡಮ್ಮ. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಆದಿಪರಾಶಕ್ತಿ, ಓಂ ಶಕ್ತಿ ಮರೂರಸಿ, ಓಂ ಶಕ್ತಿ ವಿನಾಯಕ, ಓಂ ಶಕ್ತಿ ಓಂ ಕಾಮಾಕ್ಷಿ, ಓಂ ಶಕ್ತಿ ಓಂ ಬಂಗಾರ ಕಾಮಾಕ್ಷಿ. ಓಂ ಓಂ ಓಂ. ಇಲ್ಲಿ ವಿಶೇಷ ಏನಂತಂದ್ರೆ ಅಮ್ಮನವರಿಗೆ ಇಲ್ಲಿ ಕಾಯಿ ಕಟ್ಟುವುದಿರುತ್ತೆ, ಮತ್ತೆ ಕುಡಿಕೆ ಇಲ್ಲಿ ಕಟ್ಟುವುದಿರುತ್ತೆ, ತಾಯ್ತ ಕಟ್ಟುವುದಿರುತ್ತೆ. ಹೂವೆಲ್ಲ ಕೊಡ್ತಾರೆ. ವಾಗ್ದಾನ ಕೇಳ್ಬೋದು ಅಮ್ಮನವ್ರಿಗೆ. ನೀವು ಅಮ್ಮನವ್ರ ಹತ್ರ ಬಂದು ಅಮ್ಮ ನಮ್ಗೆ ಈ ಥರ ಕಷ್ಟ ಇದೆ ಅಂತಂದರೆ ಮಕ್ಳಾಗ್ತಿದ್ದಾರೋ ಮಕ್ಳ ಬಗ್ಗೆ ಕೊಟ್ಟವಳೆ. ಅಮ್ಮ ನನಗೆ ಈ ಥರ ಕಷ್ಟ ಇದೆ, ನೀನು ಪರಿಹಾರ ಮಾಡಿಕೊಡ್ಬೇಕು ಅಂತಂದರೆ ಕಾಯಿ ಮೇಲೆ ಕುಣಿಸ್ತೀರಿ. ಕಾಯಿ ಮೇಲೆ ವಾಗ್ದಾನ ಕೇಳ್ಬೋದು. ಅಮ್ಮನವ್ರು ಉತ್ಸವ ಮೂರ್ತಿ ಎತ್ತೀರಿ. ಉತ್ಸವ ಮೂರ್ತಿಯಲ್ಲಿ ಅವಾಗೂ ವಾಗ್ದಾನ ಇರುತ್ತೆ. ಪ್ರತಿ ಶುಕ್ರವಾರ ಮಂಗಳವಾರ ಯಾರು ಮದುವೆ ಇಲ್ಲ ಮಕ್ಕಳಾಗಿಲ್ವೋ ಅವರು ಬಂದರೆ ಅಮ್ಮನಿಗೆ ಅಭಿಷೇಕ ಮಾಡಿರೋ ಅಭಿಷೇಕ ನೀರು ಸ್ನಾನ ಇರುತ್ತೆ. ಗುರುಗಳೇ ನಮಸ್ಕಾರ. ನಮಸ್ತೆ. ಬರತ್ತ ಭಕ್ತಾದಿಗಳು ಕಾಯಿ ಮೇಲೆ ಕುತ್ತರಿಸ್ತೀವಿ ಅಂತ ಹೇಳಿದ್ರೆ ಯಾವ ತರ ಕಾಯಿ ಮೇಲೆ ಕುಸ್ತೀರಾ ಗುರುಗಳೇ? ಅಂದರೆ ಅವರೇ ತರಬೇಕು, ಸ್ವತಃ ಅವರೇ ಕಾಯಿ ತರಬೇಕು. ಕಾಯಿ ತಂದು ಅವರೇ ಇಲ್ಲಿ ಅಮ್ಮನ ಮುಂದೆ ದೀಪ ಹಚ್ತೀರಿ, ಕರ್ಪೂರ. ಅದರ ಮುಂದೆ ಕುತ್ಕೊಂಡು ಅವರೇ ಕೇಳಬೇಕು. ಅಮ್ಮ ನನಗೆ ಈ ಥರ ಇದೆ, ನಾನು ಏನು ಮಾಡಬೇಕು ಅಂತ ಕೇಳಿದ್ರೆ ನಾವು ಹೇಳ್ತೀರಿ. ನೋಡಮ್ಮ ಈ ಥರ ಇಲ್ಲಿ ವಿಶೇಷ ಈ ಥರ ಇರುತ್ತೆ. ಇಲ್ಲಿ ಬಂದು ಕಾಯಿ ಮೇಲೆ ಕುತ್ಕೊಂಡಾಗ ನಿಮ್ಗೆ ಆಗುತ್ತೆ ಅನ್ನಂಗಿದ್ರೆ ರೈಟ್ ಸೈಡ್ ತಿರುಗುತ್ತೆ. ನಿಮಗೆ ಏನನ್ನ ನೆರವೇರಲ್ಲ, ಅದು ಆಗೋದೇ ಇಲ್ಲ ಅನ್ನಂಗಿದ್ರೆ ಲೆಫ್ಟ್ ಸೈಡ್ ತಿರುಗುತ್ತೆ ಕಾಯಿ. ಅಂದ್ರೆ ತೆಂಗಿನಕಾಯಿಗೆ ಏನಾದ್ರು ಅರ್ಶಿನ ಹತ್ರ ಏನಾದ್ರು ಆತರ ಬೆಳ್ಕೊಂಡ್ ಬರ್ಬೇಕಾ? ಬರೀ ತೆಂಗಿನಕಾಯಿ ಮಾತ್ರ ತಗೊಂಡ್ಬಂದ್ರೆ ಬರೀ ತೆಂಗಿನಕಾಯಿ ಅವರೇ ತರಬೇಕು. ನಾವು ದೇವಸ್ಥಾನದಿಂದ ಯಾವುದೇ ರೀತಿಯನ್ನು ಕೊಡುವುದಿಲ್ಲ ಅವ್ರಿಗೆ. ಅವರೇ ತರಬೇಕು, ಅವರೇ ರೆಡಿ ಮಾಡ್ಕೊಂಡ್ ಬರಬೇಕು. ಅವ್ರ ಕಾಯಿ ಮೇಲೆ ಅವರೇ ಕುತ್ಕೊಂಡು ಕೇಳಬೇಕು ವಾಗ್ದಾನ. ಇಲ್ಲಿನ ವಿಶೇಷ ಅದು. ನಾವು ಕೊಡೋದು ಅಂತಂದ್ರೆ ಇಲ್ಲಿ ಏನು ಮಾಡ್ತೀರಿ ನಾವು ಅಂತಂತ ಅಂದ್ಕೊಂಡು ಏನೋ ಮಾಡಿದ್ದಾರೆ ಗುರುಗಳೇನೆ ಅಂದ್ಕೊಂಡು ಬ್ಯಾಡ್ದು ಅಂತ ಅವರೇ ನೀವೇ ಭಕ್ತಾದ್ರು ತಂದು ನೀವೇ ಕೇಳ್ಬೋದು ಕಾಯಿ ಮೇಲೆ. ಅವರು ಎಷ್ಟನ್ನೇ ಇರಲಿ ತೂಕ, ಆ ಕಾಯಿ ಅವ್ರ ಚಿಕ್ಕದಲ್ಲಿ ದೊಡ್ಡದು ತರಲಿ ಏನನ್ನ ತರಲಿ ಅವರಿಗೆ ಅಮ್ಮ ಅನುಗ್ರಹ ಕೊಡ್ತಾಳೆ. ಗುರುಗಳೇ ಈ ದೇವಸ್ಥಾನ ಎಷ್ಟು ವರ್ಷಗಳದ್ದು ಪುರಾತನ ದೇವಸ್ಥಾನ ಗುರುಗಳೇ? ಇದು 35ರಿಂದ 40 ವರ್ಷದ ಹಳೆ ಪುರಾತನ ದೇವಸ್ಥಾನ ಇದು. ಇಲ್ಲಿ ವಿಶೇಷ ಏನಂತಂದ್ರೆ ನಮ್ಮ ಅಜ್ಜಿ ಜಯಮ್ಮ ಅನ್ನೋ ಅಜ್ಜಿ ಅಮ್ಮನವರು ಬಂದು ಆ ಅಮ್ಮನಿಗೆ ವಾಗ್ದಾನ ಕೊಟ್ಟು, ಅಮ್ಮ ನೀನು ಮದುವೆ ಆಗದಿರೋ ಬ್ರಹ್ಮಚಾರಿಯಾಗಿ ನನಗೆ ಪಾಲನೆ ಮಾಡಂಗಿದ್ರೆ ನನ್ನ ಸನ್ನಿಧಾನ ಕಟ್ಟು ಅಂತ ಕೇಳಿಕೊಂಡಾಗ ಅಯ್ಯಮ್ಮ ಬ್ರಹ್ಮಚಾರಿಯಾಗಿ ಜಯಮ್ಮ ಅನ್ನುವರು ನಮ್ಮ ಅಜ್ಜಿ ಅವರು ಬಂದು ಆ ಅಮ್ಮಂಗೆ ಮದುವೆಗೆ ಅಂತ ಕೊಟ್ಟಿರೋ ಕಾಸನ್ನು ಈ ಅಮ್ಮನ ಸನ್ನಿಧಾನ ತಗೊಂಡು ಜಾಗನ ಈ ಸೈಟ್ನ ತಗೊಂಡು ಆ ಅಮ್ಮ ದೇವಸ್ಥಾನ ಕಟ್ಟು ಆ ಜನ್ಮ ಬ್ರಹ್ಮಚಾರಿಯಾಗಿ ಇದ್ದೋದ್ರ ಕಡೆಯವರೆಗೂ. ಇವಾಗ ನಾವು ಅದನ್ನು ಪಾಲನೆ ಮಾಡಿಕೊಂಡು ನಮ್ಮ ಅಜ್ಜಿಯವರು ಮಾಡಿದ್ರು, ನಮ್ಮ ತಂದೆ ಶ್ರೀನಿವಾಸ ಅನ್ನೋರು ಅವರು ಪಾಲನೆ ಮಾಡ್ಕೊಂಡ್ಬಂದರು. ಈಗ ನಾವು ಅವರ ಮಕ್ಕಳು ಮೊಮ್ಮಕ್ಕಳು ನಾವು ಪೂಜೆ ಮಾಡಿಕೊಂಡು ಸದಾ ಅಮ್ಮನ ಸೇವೆಯಲ್ಲಿ ಪ್ರಾತರಾಗಿದ್ದೇವೆ. ಗುರುಗಳೇ ಹೇಳಿ, ಅಮ್ಮನವ್ರ ಪವಾಡದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇಲ್ಲಿ ಅಮ್ಮನವರ ಪವಾಡ ಅಂತಂದರೆ ಸುಮಾರು ಒಂದು 10 ವರ್ಷ 15 ವರ್ಷ ಆ ಥರ ಮಕ್ಕಳಿಲ್ಲದವ್ರಿಗೆ ಇಲ್ಲಿ ಮಕ್ಕಳಾಗಿದೆ. ಮೊನ್ನೆ ರೀಸೆಂಟಾಗಿ ಒಂದು 2 ವಾರದ ಹಿಂದೆ ಮುಂಬೈಯಿಂದ ಬಂದು ಅಮ್ಮ ನನಗೆ ಈ ಥರ ಮಕ್ಕಳಿಲ್ಲ, ತಾಯಿ ನೀನೇ ದಾರಿ ಮಾಡಿಕೊಡ್ಬೇಕು ಅಂತ ಆ ಅಮ್ಮನಿಗೆ ಪೂಜೆ ಮಾಡಿಸಿ ಹರಕೆ ಕಟ್ಕೊಂಡು ಅವ್ರು ಇದು ಮಾಡಾದ್ಮೇಲೆ ಅವರಿಗೆ ಒಂದು ಗಂಡು ಮಗು ಆಗಿದೆ. 3 ಬಂದು ಆ ಅಮ್ಮನಿಗೆ ಪೂಜೆ ಮಾಡಿಸಿ ತಿರ್ಗಾ ಕೇಳಿಕೊಂಡು ನಮ್ಮ ಕೈಲಾಗಿ ಸೇವೆ ನಾವು ಮಾಡ್ತಾ ಇರ್ತೀರಿ ಅಂತೇಳಿ ಆ ಅಮ್ಮನಿಗೆ ಹರಕೆ ಮಾಡಿಕೊಂಡು ತಿರ್ಗಾ ಇದು ಮಾಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ಸಾವಿರಾರು ಜನ ಭಕ್ತಾದರಿಗೆ ಇಲ್ಲಿ ಕೇಳ್ಕೊಂಡು ಹೋಗಿರೋರಿಗೆಲ್ಲರಿಗೂ ಮಕ್ಕಳಾಗಿದೆ.
ಎಷ್ಟೋ ಉದಾಹರಣೆಗಳಿದಾವೆ ಇಲ್ಲಿದ್ದು. ಗುರುಗಳೇ, ಇವಾಗ ಸಂತಾನ ಭಾಗ್ಯ ಇಲ್ದರು ಮತ್ತೆ ಕಂಕಣ ಭಾಗ್ಯ ಇಲ್ದರು ಬರ್ತಾರೆ ಈ ಕ್ಷೇತ್ರಕ್ಕೆ, ಎಲ್ಲ ಒಳ್ತನ ಕಾಣ್ತಾ ಇದ್ರೆ ಯಾವ ರೀತಿ ಅವರು ಇದೆಲ್ಲ ಸೇವೆ ಮಾಡ್ಬೇಕು ಬಂದಾಗ? ಅವರು ಇಲ್ಲಿ ಬಂದಾದ್ಮೇಲೆ ಅಮ್ಮನವರಿಗೆ ಅವ್ರು ಬಂದು, ಗುರುಗಳೇ ನಮ್ಗೆ ಈ ತರ ಕಷ್ಟ ಇದೆ, ನಾವೇನ್ ಮಾಡ್ಬೇಕು ಅಂತ ಅವ್ರು ನಮ್ಗೇನನ್ನು ಕೇಳಿದ್ರೆ ನಾವು ನೋಡಿ ಈ ತರ ತೋರಿಸ್ತೀರಿ, ಈ ತರ ಅಮ್ಮನವ್ರದ್ದು ಒಂದು ಶಕ್ತಿ ಇದು ಕೊಡ್ತೀರಿ ನಾವು. ಇದನ್ನ ಅವ್ರು ಮುಕ್ಕೊಂಡು ದೇವಸ್ಥಾನ 3 ರೌಂಡ್ ಹಾಕಿ ಬೇವಿನ ಮರಕ್ಕೆ, ಇಲ್ಲಿ ಅಮ್ಮನವರು ಬೇವಿನ ಮರ ಇದೆ, ಮತ್ತೆ ಬನ್ನಿ ಮರ ಇದೆ, ಆ ಮರಕ್ಕೆ ಅವರು 5 ವಾರ ಕಟ್ಟಿ ಇದ್ರ ಶಕ್ತಿ ಏನು ಅಂತ ತಿಳ್ಕೊಬೋದು, ಇದ್ರ ಮಹಿಮೆ ಏನು ಈ ಅಮ್ಮಂದು ಅಂತಂದು ತಿಳ್ಕೊಬೋದು. ಯಾವುದೇ ರೀತಿ ಕಷ್ಟ ಇರಲಿ ಅವ್ರಿಗೆ ಪರಿಹಾರ ಆಗುತ್ತೆ. ಇಲ್ಲಿ ಎಷ್ಟು ರೌಂಡ್ ಹಾಕ್ಬೇಕು ಗುರುಗಳೇ ದೈವದ ಮರ? ಅವರು 11 ರೌಂಡ್ ಹಾಕ್ಬೇಕು, 9 ರೌಂಡ್ ಹಾಕ್ಬೇಕು. ಇವಾಗ ಮದುವೆ ಆಗಿ ಯಾರಿಗಾಗಿಲ್ವೋ ಅವ್ರು 9 ರೌಂಡ್ ಹಾಕ್ಬೇಕು. ಮಕ್ಳು ಯಾರಿಗಿಲ್ಲ ಅನ್ನೋರು ಅವ್ರು 11 ರೌಂಡ್ ಹಾಕ್ಬೇಕು. ಮನೆಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರು ನೀವು ಸಂತೋಷವಾಗಿ ಬಂದು ಈ ಅಮ್ಮನಿಗೆ, ಅಮ್ಮ ನನಗೆ ಈ ತರ ಇದೆ ತಾಯಿ, ನೀನ್ ನನಗೆ ದಾರಿ ಮಾಡಿಕೊಡು ಅಂತ ಅಮ್ಮನಿಗೆ ಕೇಳ್ಕೊಂಡು 5 ವಾರ ಅರಕೆ ಕಟ್ಟಿದ್ರೆ ಆ ತಾಯಿ ನೆರವೇರಿಸ್ಕೊಡ್ತಾಳೆ ನಿಮ್ಗೆ. ಬೆಳಗ್ಗೆ ನಾವು ನೋಡ್ತಾ ಇದೀವಿ ಎಷ್ಟೋ ಜನ ಹೆಣ್ಮಕ್ಳು ಮತ್ತೆ ಗಂಡು ಮಕ್ಳು ಚಿಕ್ಕ ಮಕ್ಳು ನಿಮ್ಮ ಹತ್ರ ಬಂದು ತಾಯಿ ಮುಂದೆ ಒಂದು ತಾಯಿಗಳನ್ನ ಕಟ್ಸ್ಕೊಂಡು ಹೋಗ್ತಾ ಇದ್ರೆ ಏನು ಅದ್ರ ಶಕ್ತಿ ಏನು, ಅದ್ರ ಮಹತ್ವ ಏನು ಗುರುಗಳ? ಏನಂತಂದ್ರೆ ನೀವು ಬಂದು ನಿಮ್ಮ ಮಕ್ಕಳನ್ನ ಮತ್ತೆ ಬರೋ ಭಕ್ತಾದಿಗಳ ಮಕ್ಕಳಿಗೆ ಯಾವುದೇ ರೀತಿ ದೃಷ್ಟಿ ದೋಷ, ಬಾಲಗ್ರಹ, ತಿರ್ಗಾ ಬೆಚ್ಚ ಬೀಳೋದು, ನಿದ್ದೆ ಕಣ್ಣಲ್ಲಿ ಬೆಚ್ಚ ಬೀಳೋದು, ಆ ಥರ ಯಾವುದೇ ರೀತಿ ಏನೇ ಇದ್ರೂ ನಾವು ಅಮ್ಮನವ್ರ ತಾಯ್ದ ತಗೊಂಡು ಅಮ್ಮನಿಗೆ ಎಳೆ ತೆಗೆದು ಈ ಥರ ನಾವು ಪರಿಹಾರ ಮಾಡಿಕೊಡ್ತೀರಿ. ನಿಮ್ಗೆ ಏನೇ ಕಷ್ಟ ಅಂತ ಬಂದರೂ ನಾವು ಎಲ್ಲ ರೀತಿಯಲ್ಲೂ ಪರಿಹಾರ ಮಾಡಿಕೊಡ್ತೀರಿ. ಏನು ಬೇಕಾದ್ರೂ ಬಂದು ನೀವು ದಯವಿಟ್ಟು ಕೇಳ್ಬೋದು, ನಮಗೆ ಸಮಯ ಈ ಥರ ಇದೆ ಅಂತ ನೀವು ಬಾಯ್ಬಿಟ್ಟು ನಮ್ಗೆ ಹೇಳಿದ್ರೆ ನಾವು ಅದಕ್ಕೆ ಪರಿಹಾರಕ್ಕೆ ಏನು ಬೇಕು ಅಂತ ದಾರಿ ಮಾಡಿಕೊಡ್ತೀವಿ. ಗುರುಗಳೇ ನಮಸ್ಕಾರ. ನಮಸ್ತೆ. ಈ ಕ್ಷೇತ್ರದಲ್ಲಿ 31 ವರ್ಷ ಆಗಿರಲಿ, 32 ವರ್ಷ ಆಗಿರಲಿ, ಅಥವಾ 35 ವರ್ಷ ಆಗಿದ್ರೆ ಕಂಕಣ ಬಗ್ಗೆ ಕೂಡು ಬಂದಿರಲಿಲ್ಲ ಅಂತೆಲ್ಲ ಈ ದೇವಸ್ಥಾನಕ್ಕೆ ಬಂದು ಈ ಸೇವೆ ಮಾಡಿದ್ಮೇಲೆ, ಅಮ್ಮನವ್ರಿಗೆ ಸೇವೆ ಮಾಡಿದ್ಮೇಲೆ ಅತಿ ಶೀಘ್ರವಾಗಿ ಮದುವೆ ಆಗ್ತಿದೆ, ಅವ್ರ ಕಂಕಣ ಬಗ್ಗೆ ಕೂಡು ಬಂದಿದೆ ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಇಲ್ಲಿ ಏನೇ ಅಂತಂದ್ರೆ ಸುಮಾರು ಜನ 30 ವರ್ಷ, 32 ವರ್ಷ, 35 ವರ್ಷ ಆಗದಿದ್ದವ್ರು ಹೆಣ್ಣು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು, ಅವ್ರಿಗೆ ಮದುವೆ ಆಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸನ್ನಿಧಾನಕ್ಕೆ ಬಂದಾದ್ಮೇಲೆ ಯಾವ ರೀತಿ ಪೂಜೆ ಇರುತ್ತೆ ಅಂತಂತ ನಾವು ಕೇಳಾದ್ಮೇಲೆ ನೀವೇನು ಮಾಡಬೇಕು, ಅಮ್ಮನವ್ರಿಗೆ 101 ಅಶ್ನದ ಕೊಂಬು ಹಾರ, ನಿಂಬೆಹಣ್ಣು ಹಾರ, ನಿಂಬೆಹಣ್ಣು ದೀಪ, ಮತ್ತೆ ಬೆಲ್ಲದ ಆರತಿ, ಈ ಥರ 5 ವಾರ 9 ವಾರ ಅಮ್ಮನಿಗೆ ಸೇವೆ ಮಾಡಿದ್ರೆ ಅತಿ ಶೀಘ್ರದಲ್ಲಿ ನಿಮಗೆ ಕಂಕಣ ಕೂಡ ಬರುತ್ತೆ. ಗುರುಗಳೇ, ಬರಂತ ಭಕ್ತಾದಿಗಳು ಇಲ್ಲಿ ಅಮ್ಮನವ್ರ ಹತ್ರ ಅಂದ್ರೆ ಓಂ ಶಕ್ತಿ ಉತ್ಸವಮೂರ್ತಿ ಇದೆ. ಈ ಓಂ ಶಕ್ತಿ ಉತ್ಸವಮೂರ್ತಿ ಅವ್ರ ಕೋರಿಕೆಗಳನ್ನ ಕೇಳಿದಾಗ ಯಾವ ರೀತಿ ಅವರಿಗೆ ಒಂದು ತಾಯಿನ ಅಮ್ಮನ ಅವರಿಗೆ ಆಶೀರ್ವಾದ ಮಾಡ್ತಾಳೆ ಗುರುಗಳೇ? ಇಲ್ಲಿನ ಓಂ ಶಕ್ತಿ ಕ್ಷೇತ್ರದ ವಿಶೇಷತೆ ಏನು ಅಂತಂದ್ರೆ, ಬರ ಭಕ್ತಾದಿರು ನಾವಿಲ್ಲಿ ಅಮ್ಮನವರಿಗೆ ಅಮಾವಾಸ್ಯೆ ಪೌರ್ಣಮಿಗೆ ವಾಗ್ದಾನ ಅಂತ ನಾವು ಇದು ಮಾಡಿದ್ದೀರಿ. ಆವಾಗ ವಾಗ್ದಾನದಲ್ಲಿ ಬರೋ ಭಕ್ತಾದರು, ಅಮ್ಮ ನನಗೆ ಈ ಥರ ಕಷ್ಟ ಇದೆ ಅಂತ ಅವ್ರು ಕೇಳ್ಕೊಂಡಾದ್ಮೇಲೆ ಅವ್ರಿಗೆ ಆಗುತ್ತೆ ಅನ್ನಂಗಿದ್ರೆ ರೈಟ್ ಸೈಡ್ ತಿರುಗುತ್ತೆ, ಅವ್ರಿಗೆ ಆಗಲ್ಲ ಅನ್ನಂಗಿದ್ರೆ ಲೆಫ್ಟ್ ಸೈಡ್ ತಿರುಗುತ್ತೆ. ಅದಾದ್ಮೇಲೆ ಅವರು ಬಂದು ಪ್ರತಿ ಶುಕ್ರವಾರ, ಪ್ರತಿ ಅಮಾವಾಸ್ಯೆಗೆ ಬಂದರೆ ಅಮಾವಾಸ್ಯೆಗೆ ಬರಬೇಕು, ಪೌರ್ಣಮಿಗೆ ಬಂದರೆ ಪೌರ್ಣಮಿಗೆ ಬಂದು ಅವರು ವಾಗ್ದಾನ ಅಮ್ಮನ ಕೇಳ್ಕೊಬೇಕು. ವಾಗ್ದಾನ ಟೈಮಿಂಗ್ಸ್ ನಾವು ಪ್ರತಿ ಅಮಾವಾಸ್ಯೆಗೆ ಮಧ್ಯಾಹ್ನ 1 ಗಂಟೆ, ಪೌರ್ಣಮಿಗೆ 1 ಗಂಟೆ, ಸಂಜೆ 4 ರಿಂದ 5 ಗಂಟೆಗೆ ಕ್ಲೋಸ್. ನಾವು ಯಾವುದೇ ರೀತಿ ಎಲ್ಲಿಂದ ದೂರ ಭಕ್ತಾದಿ ಬರೋಂಗಿದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಿ, ದಯವಿಟ್ಟು ನೀವು ಕೇಳಿಕೊಂಡು ಅಮ್ಮನವ್ರ ವಾಗ್ದಾನ ಎಷ್ಟೊತ್ತಿಗೆ ಅಂತ ಕೇಳ್ಕೊಂಡೇ ಬರಬೇಕು. ಇಲ್ಲಿ ಬಂದು ಅಮ್ಮನವ್ರ ವಾಗ್ದಾನ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ದು. ಬರೋ ಭಕ್ತಾದಿಗಳಿಗೆ ಕೇಳ್ಕೊಳೋದು ಇದೊಂದು. ಬಂದಂಥ ಭಕ್ತಾದಿಗಳೇ ತಡೆ ಹೊಡಿತಾ ಇದ್ದಾರೆ. ಈ ತಡೆ ಹೊಡೆಯೋದ್ರಿಂದ ಬರುವಂಥ ಭಕ್ತಾದಿಗಳೇ ಯಾವ ಥರ ಒಳ್ಳೇದಾಗ್ತಿದೆ ಗುರುಗಳೇ? ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲಿ, ಯಾವುದೇ ರೀತಿ ಅವರಿಗೆ ತೊಂದರೆ ಆಗ್ತಾ ಇರಲಿ, ನಾವು ತಡೆ ಏನು ಹೊಡಿತೀರಿ. ಇಲ್ಲಿ ವಿಶೇಷತೆ ಅಮ್ಮನವರ ಸನ್ನಿಧಾನ, ಓಂ ಶಕ್ತಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಯಾಕೆ ತಡೆ ಹೊಡಿತೀರಿ ಅಂತಂತಂದರೆ, ಅವರು 3 ದಾರಿಯಲ್ಲಿ ನಿಂಬೆಹಣ್ಣು ಗೊತ್ತಿರಲ್ಲ, ತುಳಿದು ಹೋಗಿರ್ತಾರೆ 3 ದಾರಿಯಲ್ಲಿ, ಅದನ್ನ ದಾಟ್ಕೊಂಡು ಹೋಗಿರ್ತಾರೆ ಇವರು. ರಾತ್ರಿ ಮಲಗಬೇಕಾದ್ರೆ ಕೈ ಕಾಲು ಸಳ್ಕೊಡಿಯೋದು, ಚುಚ್ಚೋದು, ಸೂಜಿಯಲ್ಲಿ ಚುಚ್ಚಿದಂಗೆ ಆಗೋದು, ಮತ್ತೆ ಅವರಿಗೆ ತಲೆನೋವು, ಕೈಕಾಲು ನೋವು, ಬೆನ್ನೋವು, ಯಾವುದೇ ರೀತಿ ಸಮಸ್ಯೆ ಇರಲಿ ಅಮ್ಮನವ್ರ ಸನ್ನಿಧಾನಕ್ಕೆ ಬಂದು ಇಲ್ಲಿ ತಡೆ ಹೊಡ್ಸ್ಕೊಂಡು 5 ವಾರ 9 ವಾರ ಕಂಟಿನ್ಯೂಸ್ ಆಗಿ ಬಂದು ಅಮ್ಮನವ್ರಿಗೆ ಸೇವೆ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇದ್ರೂ ಅವ್ರಿಗೆ ಪರಿಹಾರ ಮಾಡ್ಕೊಡ್ತಾಳೆ ತಾಯಿ. ಬರಂತ ಭಕ್ತಾದಿಗಳು ಈ ಓಂ ಶಕ್ತಿ ದೇವಸ್ಥಾನಕ್ಕೆ ಅಂದ್ರೆ ಶ್ರೀ ಬನಶಂಕರಿ ಮತ್ತೆ ಶ್ರೀ ಓಂ ಶಕ್ತಿ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳು ಯಾವ ತರ ಬರಬೇಕು, ಎಲ್ಲಿಂದ ಬರ್ಬೇಕು ಹೇಳಿ?
ನೀವು ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಇಂದ ಯಲಂಕಕ್ಕೆ ಬಂದು ಕೋಗಿಲ್ ಕ್ರಾಸ್ ಹತ್ರಕ್ಕೆ ಬಂದು ಯಾರನ್ನ ಕೇಳಿದರೂ ಅಮ್ಮನ ಸನ್ನಿಧಾನ ಓಂ ಶಕ್ತಿ ಬನಶಂಕರಿ ಅಮ್ಮನವರ ಸನ್ನಿಧಾನ ಎಲ್ಲಿದೆ ಅಂತಂದ್ರೆ ಯಾರು ಬೇಕಾದ್ರೂ ನಿಮ್ಗೆ ತೋರಿಸ್ಕೊಡ್ತಾರೆ. ನೀವು ಕೋಗಿಲ್ ಕ್ರಾಸ್ ಬಂದು ಫಸ್ಟ್ ಮೇನ್ ಮಾರುತಿನಗರ್ 16th ಕ್ರಾಸ್ ಹತ್ರಕ್ಕೆ ಬಂದ್ರೆ ಅಮ್ಮನವರ ಪುಣ್ಯಕ್ಷೇತ್ರ ಇಲ್ಲಿ ಸಿಗುತ್ತೆ ನಿಮ್ಗೆ. ಗುರುಗಳೇ, ಭಕ್ತಾದಿಗಳು ತುಂಬಾ ದೂರದಿಂದ ಬರಕ್ ಆಗಲ್ಲ, ಎಷ್ಟೋ ಸಮಸ್ಯೆಗಳಿರ್ತವೆ ಅಥವಾ ಈ ದೇವಸ್ಥಾನಕ್ಕೆ ಬರಕ್ಕೂ ಆಗಲ್ಲ. ಅಂತಹ ಭಕ್ತಾದಿಗಳು ಈ ತಾಯಿಯ ದೇವಸ್ಥಾನಕ್ಕೆ ಬರದೇ ಇದ್ದಾಗ ಏನ್ ಮಾಡ್ಬೇಕು? ಏನಾದ್ರು ಹರಕೆ ಮುಡುಪು ಅಥವಾ ರೂಪದಲ್ಲಿ ಅವರು ಮನೆಯಲ್ಲಿ ಕಟ್ಕೊಂಬೋದ ಗುರುಗಳೇ? ಇಲ್ಲಿ ಏನಂತಂದ್ರೆ ಈ ಅಮ್ಮನಿಗೆ ಅವರು ಕೆಂಪು ಜಾಕೆಟ್ ಪೀಸ್ ತಗೊಂಡು ಅದರಲ್ಲಿ 11 ರೂಪಾಯಿ, 51, 101, 501, 1001 ಅವರ ಶಕ್ತಿಗೆ ತಕ್ಕನಂಗೆ ಅವರು ಅದರಲ್ಲಿ ಕಾಸಿಕ್ಕಿ 5 ಥರ ಬೇಳೆ ಹಾಕಿ ಅರ್ಶಿನ ಕುಂಕುಮ ಹಾಕಿ ಗಂಟು ಕಟ್ಟಿ ತಿರ್ಗಿ ಈ ಅಮ್ಮನ ಹರಕೆ ಅಲ್ಲೇನೆ ಕೇಳ್ಕೊಬೇಕು. ಆ ಹರಕೆನ ಅವರು ದೇವ್ರ ಮಲ್ಲಿಕ್ಕಿ ಪೂಜೆ ಮಾಡ್ತಾ ಇರಬೇಕು. ಅವ್ರಿಗೆ ಹರಕೆ ಯಾವಾಗ ನೆರವೇರುತ್ತೋ ಅವಾಗ ಈ ಅಮ್ಮನ ಸನ್ನಿಧಾನಕ್ಕೆ ಬಂದು ಈ ಅಮ್ಮನ ಹರಕೆ ಏನಿರುತ್ತೋ ಅದನ್ನ ಪರಿಹಾರ ಮಾಡಿಕೊಡ್ಬೇಕು. Go!